ರಾಜ್ಯ ಸಚಿವ ಸಂಪುಟಕ್ಕೆ ಮತ್ತೆ ಮೇಜರ್ ಸರ್ಜರಿಯನ್ನ ಮಾಡಲಾಗುತ್ತಾ? ನಾಳೆಯೇ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ನಾಳೆ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನಾಳೆ ನಾಗೇಂದ್ರ ದೆಹಲಿಗೆ ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಸದ್ಯ ಕೇಳಿಬಂದಿದೆ. ಕಾಂಗ್ರೆಸ್ ಸಂಪುಟದಲ್ಲಿ ಮತ್ತೆ ಮೇಜರ್ ಸರ್ಜರಿಯನ್ನ ಮಾಡಲಾಗುತ್ತಾ? ನಾಳೆಗೆ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರೆ ಅಥವಾ ಕೊಡಬಹುದು ಅನ್ನುವಂತಹ ಸಾಧ್ಯತೆ ಇದೆ ಅಷ್ಟೇ. ಸದ್ಯ ನಾಳೆ ದೆಹಲಿಗೆ ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ನಾಗೇಂದ್ರ ಅವರು ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗೆ ಅವರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಜೊತೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾರೆ. ಈಗ ಪ್ರತಿಪಕ್ಷ ವಿಧಾನಸೌಧದಲ್ಲಿ ಹೇಗೆಲ್ಲ ಹೋರಾಟವನ್ನ ಮಾಡ್ತಾ ಇದೆ, ಜೊತೆಗೆ ಈ ಹೋರಾಟ ರಾಜ್ಯದಾದ್ಯಂತ ಪಸರಿಸ್ತಾ ಇದೆ. ನಾಗೇಂದ್ರ ಅವರ ತಲೆದಂಡ ಆಗ್ಲೇಬೇಕು ಅನ್ನುವಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಎಲ್ಲ ಆಯಾಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ. ಈಗ ಒಂದು ವೇಳೆ ನಾಗೇಂದ್ರ ಅವರ ತಲೆದಂಡ ಆದ್ರೆ ಆ ಸ್ಥಾನಕ್ಕೆ ನಾವು ಯಾರನ್ನ ತಂದು ಕೂರಿಸೋದು, ಯಾರಿಗೆ ಮತ್ತೆ ಸಚಿವ ಸ್ಥಾನದ ಟಿಕೆಟ್ ಅನ್ನ ಕೊಡಬಹುದು ಅನ್ನುವಂತ ರೀತಿಯಲ್ಲಿ ಸದ್ಯ ಕೆಸಿವಿ ಜೊತೆಗೆ ಡಿಕೆಶಿ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ನಾಗೇಂದ್ರ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪಿಸಿಯೇ ಡಿಕೆ ಶಿವಕುಮಾರ್ ಅವರು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬದಲಾವಣೆಗಳು ಹಾಗೆ ಚರ್ಚೆಗಳು ಜೋರಾಗಿರೋದ್ರಿಂದ ಇಲ್ಲಿ ನಾಗೇಂದ್ರ ಅವರ ತಲೆದಂಡ ವಿಚಾರವನ್ನ ಪ್ರಸ್ತಾಪಿಸಿಯೇ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ಮಾಡಿರುವಂತದ್ದು. ಹಾಗಾಗಿ ಹೈಕಮಾಂಡ್ ಒಂದು ವೇಳೆ ಒಪ್ಪಿದ್ರೆ ಸೊ ನಾಗೇಂದ್ರ ಅವರು ನಾಳೆನೇ ರಿಸೈನ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂತಂದ್ರೆ ಯಾರನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು, ಯಾರನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆ ಜೋರಾಗಿ ನಡೀತಾ ಇದೆ. ಸದ್ಯ ಬಂಡಾಯ ಕೈ ಶಾಸಕರಿಗೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಫಿಕ್ಸ್. ಈಗ ನಾಗೇಂದ್ರ ಅವರ ತಲೆದಂಡ ಆದ್ರೆ ಬಹಳ ದೊಡ್ಡ ಕ್ಯೂ ಇದೆ. ಕಾಂಗ್ರೆಸ್ ನಲ್ಲಿ ಬಹಳ ದೊಡ್ಡ ಹಿರಿಯರಿದ್ದಾರೆ, ಹೊಸ ಮುಖಗಳು ಇದ್ದಾರೆ. ಸೊ ಅವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರ್ತಿರುವಂತಹ ಹೆಸರು ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವ್ರಿಗೂ ಕೂಡ ಬಹುತೇಕ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅನ್ನುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮತ್ತೊಂದು ಕಡೆಗೆ ಗೋವಿಂದರಾಜನಗರದಲ್ಲಿ ಅವರ ಮಗ ಪ್ರಿಯಾಕೃಷ್ಣ ಅವರ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ಟರೆ ಒಂದು ಸ್ವಲ್ಪ ಸಮಾಧಾನ ಆಗಬಹುದು, ಈ ಅಸಮಾಧಾನ ಬಗೆಹರಿಬಹುದು ಅನ್ನುವಂಥದ್ದು ಸದ್ಯ ಹೈಕಮಾಂಡ್ ಆಲೋಚನೆ. ಹಾಗಾಗಿ ನಾಳೆ ಒಂದು ವೇಳೆ ನಾಗೇಂದ್ರ ಅವರ ತಲೆದಂಡ ಆದ್ರೆ ಯಾರನ್ನು ಕೂರಿಸಬೇಕು ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ಹೈಕಮಾಂಡ್ ನಲ್ಲಿ ಚರ್ಚೆ ನಡೀತಾ ಇದೆ.